Good morning students. In this session we are going to discuss about the another chemical reaction of the aromatic hydrocarbons, that is addition reaction. Usually aromatic hydrocarbons does not undergo addition reaction under normal conditions, that is at room temperature or pressure. It will not undergo addition reaction. ಯಾಕೆ ಹೋಗಲ್ಲ ಇದು ಅಡಿಷನ್ ರಿಯಾಕ್ಷನ್ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಅಂದರೆ ಡ್ಯೂ ಟು ದಿ ಗ್ರೇಟರ್ ಸ್ಟೆಬಿಲೈಸೇಷನ್. ಯಾಕೆ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಸ್ಟೆಬಿಲೈಸ್ ಆಗ್ತಾ ಇದೆ? ಆಸ್ ಯು ನೋ, ಬಿಕಾಸ್ ಆಫ್ ದಿ ಡಿಲೋಕಲೈಸೇಷನ್ ಆಫ್ ದಿ ಪೈ ಎಲೆಕ್ಟ್ರಾನ್ಸ್, these aromatic hydrocarbons are usually stable. Because of its stabilization, these aromatic hydrocarbons does not undergo addition reactions under normal conditions of temperature and pressure. But it will undergo addition reactions at vigorous conditions. ಏನಿದು vigorous conditions ಅಂದರೆ at higher temperature and pressure it will undergo addition reaction. Some of the addition reactions will takes place in aromatic hydrocarbons at higher conditions of temperature and pressure. So these aromatic hydrocarbons does not undergo addition reaction at normal conditions of temperature and pressure because of resonance stabilization of these aromatic hydrocarbons. But these aromatic hydrocarbons undergo addition reactions at vigorous conditions, means at higher temperature and pressure. So let us consider one of the addition reaction of these aromatic hydrocarbons, that is the addition of hydrogen. Addition of hydrogen is also known as hydrogenation. ಇದು ನಿಮ್ಗೆ ಆಲ್ರೆಡಿ ಗೊತ್ತು, ಯಾಕೆಂದರೆ ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ ಇದನ್ನು. ಏನಾಗುತ್ತೆ ಈ ಅಡಿಷನ್ ಆಫ್ ಹೈಡ್ರೋಜನ್ ಆದಾಗ? ಒನ್ ಆಫ್ ದಿ ಪೈ ಬಾಂಡ್ ರಿಮೂವ್ ಆಗುತ್ತೆ, ಎರಡು ಹೈಡ್ರೋಜನ್ ಆಟಮ್ ಆ್ಯಡ್ ಆಗುತ್ತೆ. ಒಂದು ಪೈ ಬಾಂಡ್ ರಿಮೂವ್ ಆಗಬೇಕು ಅಂದರೆ ಎರಡು ಹೈಡ್ರೋಜನ್ ಆಟಮ್ ಆ್ಯಡ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಆಫ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಒನ್ ಆಫ್ ದಿ ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬೆನ್ಝೀನ್ನ ಕನ್ಸಿಡರ್ ಮಾಡೋಣ. ಸೊ ಐ ಆಮ್ ಕನ್ಸಿಡರಿಂಗ್ ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬೆನ್ಝೀನ್ ಕನ್ಸಿಡರ್ ಮಾಡಿದ್ದೀನಿ. ಎಷ್ಟು ಪೈ ಬಾಂಡ್ಸ್ ಇದೆ ಬೆನ್ಝೀನಲ್ಲಿ? 3 ಪೈ ಬಾಂಡ್ಸ್ ಇದೆ. ಒಂದು ಪೈ ಬಾಂಡ್ ರಿಮೂವ್ ಮಾಡೋಕ್ಕೆ ಒಂದು ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಬೇಕು, ಅಂದರೆ 2 ಆಟಮ್ಸ್ ಆಫ್ ಹೈಡ್ರೋಜನ್ ಬೇಕು. ಇಲ್ಲಿ ಎಷ್ಟು ಪೈ ಬಾಂಡ್ಸ್ ಇದೆ? 3 ಪೈ ಬಾಂಡ್ಸ್ ಇದೆ. ಅಲ್ಲಿಗೆ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಬೇಕು? 3 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಬೇಕು. ಅಂದರೆ 3 moles of hydrogen needed to remove the 3 pi bonds. Therefore, let us add 3 moles of hydrogen in the presence of nickel catalyst. In the presence of nickel catalyst and at higher temperature. So ಏನು ಕೊಡ್ತಾ ಇದೆ ಪ್ರಾಡಕ್ಟ್ ಏನು ಬರ್ತಾ ಇದೆ? 3 ಪೈ ಬಾಂಡು ರಿಮೂವ್ ಆಗಿ ನಮಗೆ ಸೈಕ್ಲೋಹೆಕ್ಸೇನ್ ಬರ್ತಾ ಇದೆ. ವಿ ಆರ್ ಗೆಟಿಂಗ್ ಸೈಕ್ಲೋಹೆಕ್ಸೇನ್ ಬೈ ದಿ ಅಡಿಷನ್ ಆಫ್ 3 moles ಆಫ್ ಹೈಡ್ರೋಜನ್. ಇದನ್ನೇ ನಾವು ಏನಂತ ಕರಿತೀವಿ? ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದಿ ಅಡಿಷನ್ ರಿಯಾಕ್ಷನ್ ಆಫ್ aromatic hydrocarbons. The next addition reactions of aromatic hydrocarbons is addition of halogens. Same as addition of hydrogen, illu addition of halogens ಮಾಡ್ತಾ ಇದೀವಿ. ಒಂದು ಪೈ ಬಾಂಡ್ ತೆಗಿತೀವಿ, ಒಂದು ಮೋಲ್ ಆಫ್ ಹ್ಯಾಲೋಜನ್ ನ ಆಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಸಿಂಪಲ್ aromatic hydrocarbon as ಬೆನ್ಝೀನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈ ಬಾಂಡ್ಸ್ ಇದೆ. ಒಂದು ಪೈ ಬಾಂಡ್ ರಿಮೂವ್ ಮಾಡಿದರೆ 2 ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗುತ್ತೆ. ಇಲ್ಲಿ ಎಷ್ಟು ಪೈ ಬಾಂಡ್ಸ್ ಇದೆ? 3 ಪೈ ಬಾಂಡ್ಸ್ ಇದೆ. ಅಲ್ಲಿಗೆ ಎಷ್ಟು ಮೋಲ್ಸ್ ಆಫ್ ಹ್ಯಾಲೋಜನ್ಸ್ ಬೇಕು? ಅಗೈನ್ 3 moles ಆಫ್ ಹ್ಯಾಲೋಜನ್ಸ್ ಬೇಕು. ದೇರ್ಫೋರ್ ಐ ಆಮ್ ಕನ್ಸಿಡರಿಂಗ್ 3 moles ಆಫ್ ಹ್ಯಾಲೋಜನ್ಸ್. ಯಾವ ಹ್ಯಾಲೋಜನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು? ಕ್ಲೋರಿನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ನಾನು ಏನನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ? ಕ್ಲೋರಿನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ 3 moles ಆಫ್ ಕ್ಲೋರಿನ್. ಯು ಶುಡ್ ರಿಮೆಂಬರ್ ದಟ್ in the presence of UV light, in the presence of UV light at 500 Kelvin. Therefore, in the presence of UV light ಅಂದ್ರೇನು? ಅಲ್ಟ್ರಾವೈಲೆಟ್ ರೇಸ್ ಅಂತ ಕರಿತೀವಿ. In the presence of UV light and at 500 Kelvin, we are adding 3 moles of chlorine to the benzene molecule. What will be the product? 3 ಪೈ ಬಾಂಡು ರಿಮೂವ್ ಆಗುತ್ತೆ, ಕ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗುತ್ತೆ. ಒಂದು ಪೈ ಬಾಂಡ್ ರಿಮೂವ್ ಆದರೆ 2 ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗುತ್ತೆ. ಇಲ್ಲಿ 3 ಪೈ ಬಾಂಡ್ ರಿಮೂವ್ ಆಗ್ತಾ ಇದೆ. ದೇರ್ಫೋರ್ ಹೌ ಮೆನಿ ನಂಬರ್ ಆಫ್ ಕ್ಲೋರಿನ್ ಆಟಮ್ಸ್ ಗೆಟ್ ಅಟ್ಯಾಚ್ಡ್? 6 ಕ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗುತ್ತೆ. ಏನು ಪ್ರಾಡಕ್ಟ್ ನೇಮು? ದ ಪ್ರಾಡಕ್ಟ್ ನೇಮ್ ಈಸ್ ಬೆನ್ಝೀನ್ ಹೆಕ್ಸಾಕ್ಲೋರೈಡ್. ಮತ್ತು ಅದನ್ನು ಇನ್ನೂ ಒಂದು ಹೆಸರಿಂದ ಕರಿತೀವಿ, ಗಾಮಾ ಹೆಕ್ಸೇನ್ ಅಂತಲೂ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಇಂಡೇನ್. ದೇರ್ಫೋರ್ ದ ನೇಮ್ ಆಫ್ ದಿಸ್ ಪ್ರಾಡಕ್ಟ್ ಈಸ್ ಬೆನ್ಝೀನ್ ಹೆಕ್ಸಾಕ್ಲೋರೈಡ್. ಅದನ್ನು ನಾವು BHC ಅಂತ ಬರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಗಾಮಾ ಹೆಕ್ಸೇನ್
and indane. This is how the addition of halogens takes place to the simple aromatic hydrocarbons in the presence of ultraviolet radiations at under higher degree temperature. So, these are the two addition reactions taken by the aromatic hydrocarbons under vigorous conditions. So, moving on to the next topic, that is directive influence of functional group in monosubstituted benzene. First, ಈ ಟಾಪಿಕ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ monosubstituted benzene ಅಂದರೆ ಏನು ಅಂತ ನೋಡೋಣ. ಆಸ್ ಯು ಹ್ಯಾವ್ ಆಲ್ರೆಡಿ ನೋ, ಬೆನ್ಝೀನಲ್ಲಿ ಎಲ್ಲ ಕಾರ್ಬನ್ ಆಟಮ್ಸು ಐಡೆಂಟಿಕಲ್ ಆಗಿರುತ್ತೆ. ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಬಂದು ಅಟ್ಯಾಚ್ ಆದ್ರೂ ಯಾವುದಾದ್ರೂ ಕಾರ್ಬನ್ ಆಟಮಿಗೆ ಬಂದು ಅಟ್ಯಾಚ್ ಆಗ್ಬೋದು. ಈಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ನೀವು ನೋಡಿದ್ರಲ್ಲ, ಅದರಲ್ಲಿ ಯಾವುದಾದ್ರೂ ಕಾರ್ಬನ್ ಆಟಮ್ಗೆ ಹೋಗಿ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗ್ತಾ ಇತ್ತು. ಲೈಕ್ ನೈಟ್ರೇಷನ್ ರಿಯಾಕ್ಷನ್, ಹ್ಯಾಲೋಜಿನೇಷನ್ ರಿಯಾಕ್ಷನ್, ಸಲ್ಫೋನೇಷನ್ ಆ್ಯಂಡ್ ಫ್ರಿಡಲ್ ಕ್ರಾಫ್ಟ್ ಆಲ್ಕೈಲೇಷನ್ ಅಸೈಲೇಷನ್ ರಿಯಾಕ್ಷನ್ ನೋಡಿದ್ದಾಗ ನೀವು ದಿ ಇನ್ಕಮಿಂಗ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗ್ತಾ ಇತ್ತು, ಯಾವುದೋ ಒಂದು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಾನೀಗ ನೈಟ್ರೇಷನ್ ತಗೊಂಡಿದ್ದೀನಿ. ನೈಟ್ರೇಷನಲ್ಲಿ ಪ್ರಾಡಕ್ಟ್ ಬರೋದು ಏನು, ನೈಟ್ರೋಬೆನ್ಸಿನ್ ಪ್ರಾಡಕ್ಟ್ ಬರ್ತಾ ಇದೆ. ಈ ಪ್ರಾಡಕ್ಟ್ ಅಲ್ಲಿ ಈ ನೈಟ್ರೋ ಗ್ರೂಪು ಈ ಕಾರ್ಬನ್ಗಾದ್ರೂ ಅಟ್ಯಾಚ್ ಆಗ್ಬೋದು, ಇದಕ್ಕಾದ್ರೂ ಅಟ್ಯಾಚ್ ಆಗ್ಬೋದು, ಇದಕ್ಕಾದ್ರೂ ಅಟ್ಯಾಚ್ ಆಗ್ಬೋದು. ಆಲ್ 6 ಕಾರ್ಬನ್ ಆಟಮ್ಸ್ ಆರ್ ಐಡೆಂಟಿಕಲ್. ದಿಸ್ ನೈಟ್ರೋ ಗ್ರೂಪ್ ಕ್ಯಾನ್ ಅಟ್ಯಾಚ್ ಟು ಎನಿ ಒನ್ ಆಫ್ ದಿ ಕಾರ್ಬನ್ ಆಟಮ್. ಇದು ನಿಮಗೆ ಗೊತ್ತಾಗಿದೆ. ಮತ್ತೆ ಈ ಥರ ಒಂದೇ ಒಂದು ಫಂಕ್ಷನಲ್ ಗ್ರೂಪು ಬೆನ್ಝೀನ್ಗೆ ಅಟ್ಯಾಚ್ ಆಗಿರುತ್ತಲ್ಲ, ಇದನ್ನು ನಾವು monosubstituted benzene ಅಂತ ಕರಿತೀವಿ. ದಿಸ್ ಬೆನ್ಝೀನ್ ಈಸ್ ನೋನ್ ಆಸ್ monosubstituted benzene. ಮೋನೋ ಅಂದ್ರೇನು, ಒನ್ ಅಂತ. ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೇನಿದೆಯೋ ಇದನ್ನು ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಕರಿತೀವಿ. ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪು ಬೆನ್ಝೀನ್ಗೆ ಅಟ್ಯಾಚ್ ಆಗಿರೋದ್ರಿಂದ ನಾವು ಇದನ್ನು monosubstituted benzene ಅಂತ ಕರಿತೀವಿ. ಹಾಗೇನೆ ವೆನ್ ಯು ಕನ್ಸಿಡರ್ ಟಾಲಿನ್, ಇದುವೇ monosubstituted benzene. ಒನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಟು ದಿ ಬೆನ್ಝೀನ್, ಇದನ್ನು ನಾವು monosubstituted benzene ಅಂತ ಕರಿತೀವಿ. ದೀಸ್ ಟು ಆರ್ ದಿ ಎಕ್ಸಾಂಪಲ್ಸ್ ಆಫ್ monosubstituted benzene. ಇದು ನೈಟ್ರೇಷನ್ ರಿಯಾಕ್ಷನ್ ಇಂದ ಬರುವಂಥ ಪ್ರಾಡಕ್ಟು, ಇದು ಫ್ರಿಡಲ್ ಕ್ರಾಫ್ಟ್ ಆಲ್ಕೈಲೇಷನ್ ರಿಯಾಕ್ಷನ್ ಇಂದ ಬಂದಿರೋ ಪ್ರಾಡಕ್ಟ್. ಸೊ ನಾನೀಗ ಇದಕ್ಕೆ ಇನ್ನೂ ಒಂದು ಫಂಕ್ಷನಲ್ ಗ್ರೂಪ್ ಆ್ಯಡ್ ಮಾಡಬೇಕು. ಈ ಎರಡು ಬೆನ್ಝೀನ್ಗೂ monosubstituted ಬೆನ್ಝೀನ್ಗೂ ನಾನು ಮತ್ತೊಂದು ಫಂಕ್ಷನಲ್ ಗ್ರೂಪ್ ಆ್ಯಡ್ ಮಾಡಬೇಕು. ನಂಗೆ ಈಗ ಡೈಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಬೇಕು. ಡೈಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಬೇಕು ಅಂದರೆ ಇನ್ನೊಂದು ಫಂಕ್ಷನಲ್ ಗ್ರೂಪ್ನ ಆ್ಯಡ್ ಮಾಡಬೇಕು. ಯಾವ ಥರ ಆ್ಯಡ್ ಮಾಡೋದು? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಫೈಲ್ ಐ ಶುಡ್ ಆ್ಯಡ್ ದಿ ಫಂಕ್ಷನಲ್ ಗ್ರೂಪ್. ಹೆಂಗೆ ಆ್ಯಡ್ ಮಾಡ್ತೀವಿ? ಯಾವ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳುತ್ತಾ ಎಲೆಕ್ಟ್ರೋಫೈಲ್ ಅನ್ನೋದನ್ನು, ಈ ಪೊಸಿಷನ್ಗೆ ಹೋಗುತ್ತಾ, ಈ ಪೊಸಿಷನ್ಗೆ ಹೋಗುತ್ತಾ, ಅಥವಾ ಆಲ್ರೆಡಿ ಪ್ರೆಸೆಂಟ್ ಇರೋ ಫಂಕ್ಷನಲ್ ಗ್ರೂಪ್ ಅಪೋಸಿಟ್ ಪೊಸಿಷನ್ಗೆ ಹೋಗುತ್ತಾ ಅನ್ನೋದು ಡಿಸೈಡ್ ಮಾಡೋದು ಯಾವುದು ಅಂದರೆ, ಆಲ್ರೆಡಿ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಿ monosubstituted benzene. ಬರುವಂತಹ ಫಂಕ್ಷನಲ್ ಗ್ರೂಪು, ಎಲೆಕ್ಟ್ರೋಫೈಲ್ ಆಗಿ ಬರುವಂತಹ ಫಂಕ್ಷನಲ್ ಗ್ರೂಪು ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗುತ್ತೆ ಅನ್ನೋದು ಯಾವ್ದು ಡಿಸೈಡ್ ಮಾಡೋದು? ದಿ ಸಬ್ಸ್ಟಿಟ್ಯೂಯೆಂಟ್ ವಿಚ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದಿ monosubstituted benzene. ಯಾವುದು ಸಬ್ಸ್ಟಿಟ್ಯೂಯೆಂಟು monosubstituted ಬೆನ್ಝೀನಲ್ಲಿ ಆಲ್ರೆಡಿ ಇರುತ್ತೋ ಈ ಗ್ರೂಪು ಬರುವಂತಹ ಫಂಕ್ಷನಲ್ ಗ್ರೂಪ್ನ ಯಾವ ಪೊಸಿಷನ್ಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ಹೇಳೋದು. ದಿಸ್ ಫಿನಾಮಿನನ್ ಈಸ್ ನೋನ್ ಆಸ್ ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ಆಫ್ ಫಂಕ್ಷನಲ್ ಗ್ರೂಪ್ ಇನ್ monosubstituted benzene. ಈ ಸಬ್ಸ್ಟಿಟ್ಯೂಯೆಂಟ್ನೇ ನಾವು, ಈ ಸಬ್ಸ್ಟಿಟ್ಯೂಯೆಂಟ್ ಕೆಲಸನ ನಾವು ಏನಂತ ಹೇಳ್ತೀವಿ? ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ಇನ್ monosubstituted benzene. ಸೊ ನಾನೀಗ ಎಲೆಕ್ಟ್ರೋಫೈಲ್ನ ಆ್ಯಡ್ ಮಾಡಬೇಕು. ನೈಟ್ರೇಷನ್ ರಿಯಾಕ್ಷನ್ನೇ ಕನ್ಸಿಡರ್ ಮಾಡೋಣ. ಅಲ್ಲಿ ಎಲೆಕ್ಟ್ರೋಫೈಲ್ ಯಾವ್ದು ಬರೋದು? ನೈಟ್ರೋನಿಯಂ ಅಯಾನ್ ಬರೋದಲ್ವಾ. ಎಲೆಕ್ಟ್ರೋಫೈಲ್ ಯಾವುದು? NO2+ ಇದೆ ಅಲ್ವಾ ಎಲೆಕ್ಟ್ರೋಫೈಲ್ ಜನರೇಟ್ ಆಗೋದು ನೈಟ್ರೇಷನ್ ರಿಯಾಕ್ಷನಲ್ಲಿ. ಈ ಎಲೆಕ್ಟ್ರೋಫೈಲ್ನ ನಾನು ಇದಕ್ಕೆ ಆ್ಯಡ್ ಮಾಡಬೇಕು, monosubstituted ಬೆನ್ಝೀನ್ಗೆ ಆ್ಯಡ್ ಮಾಡಬೇಕು. ಎಲ್ಲಿಗಾಗುತ್ತೆ ಎಲೆಕ್ಟ್ರೋಫೈಲ್ ಬಂದು ಯಾವ ಪೊಸಿಷನ್ಗೆ ಕೂರುತ್ತೆ ಅನ್ನೋದನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರಿಂದ ತಿಳ್ಕೊಳ್ಳೋದು. ಬೇಸ್ಡ್ ಆನ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ದಿಸ್ monosubstituted benzene we are going to decide the position of this incoming electrophile. So let us consider the resonance structure of this monosubstituted benzene. So let us consider the resonance structure of the phenol. ಇದೇನಿದು? ಫಿನಾಲ್ ಅಲ್ವಾ. ರೆಸೊನೆನ್ಸ್ ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಸ್
OH group is electron donating group. OH group na ನಾವು usually electron donating group ಅಂತ ಕರಿತೀವಿ because it has 2 lone pair of electrons. ಇದರಲ್ಲಿ 2 lone pair of electrons ಇದೆ. You have already studied about the resonance effect and I effect ಅಂತನೂ ಓದಿದ್ರೆ, ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆನೂ ಗೊತ್ತಿದೆ ನಿಮಗೆ, ರೆಸೊನೆನ್ಸ್ ಎಫೆಕ್ಟ್ ಬಗ್ಗೆನೂ ಗೊತ್ತಿದೆ. ಯೂಶಲಿ ಈ OH ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ನ ಅಬ್ಸರ್ವ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳಕ್ಕೆ ನೋಡುತ್ತೆ. ಬಟ್ ಡ್ಯೂ ಟು ದಿ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಡಾಮಿನೇಟ್ಸ್ ದಿ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಇಲ್ಲಿ ಏನಾಗ್ತಾ ಇದೆ, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ನು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ನ ಡಾಮಿನೇಟ್ ಮಾಡ್ತಾ ಇದೆ. ಆಗೇನಾಗುತ್ತೆ, ಆಕ್ಸಿಜನ್ ಮೇಲಿರೋ 2 ಲೋನ್ ಪೇರಲ್ಲಿ 1 ಲೋನ್ ಪೇರು ರಿಂಗ್ ಕಡೆಗೆ ಕೊಡ್ತಾ ಹೋಗುತ್ತೆ. ಅಂದರೆ ದಿಸ್ OH ಗ್ರೂಪ್ಸ್ ಆಕ್ಟ್ಸ್ ಆಸ್ ಎನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಮತ್ತು ಯಾವ ಥರದ ರೆಸೊನೆನ್ಸ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡ್ತಾ ಇದೆ, ಪ್ಲಸ್ ಆರ್ ಎಫೆಕ್ಟ್ ಮಾಡ್ತಾ ಇದೆ. ಬೆನ್ಝೀನ್ ಈಸ್ ಎಕ್ಸಿಬಿಟಿಂಗ್ ಪ್ಲಸ್ ಆರ್ ಎಫೆಕ್ಟ್. ಪ್ಲಸ್ ಆರ್ ಎಫೆಕ್ಟ್ ಅಂದ್ರೇನು, ಬೆನ್ಝೀನ್ ಈಸ್ ಪುಲ್ಲಿಂಗ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಹಾಗಾಗಿ ಇದನ್ನು ನಾವು ಪ್ಲಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. Therefore, as the resonance effect is dominating the minus I effect, OH group is acting as an electron donating group. ಹಾಗಾಗಿ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಬೆನ್ಝೀನ್ ಕಡೆ ಕೊಡ್ತಾ ಇದೆ. ನಿಮ್ಗೆ ಆಲ್ರೆಡಿ ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆಯೋದು ಗೊತ್ತು. ಒನ್ ಆಫ್ ದಿ ಲೋನ್ ಪೇರ್ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿರೋ ಕಾರ್ಬನ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಪೈ ಬಾಂಡ್ ಇರೋದು ಇದು ಈ ಕಾರ್ಬನ್ ಮೇಲೆ ಮೂವ್ ಆಗುತ್ತೆ. ಈ ಕಾರ್ಬನ್ ಮೇಲೆ ಮೂವ್ ಆದ ತಕ್ಷಣ ಈ ಕಾರ್ಬನ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಹಾಗೇನೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಆಕ್ಸಿಜನ್ನಿಂದ ಬಂದಿರೋದ್ರಿಂದ ಇಲ್ಲಿ ಡಬಲ್ ಬಾಂಡು, ಆಕ್ಸಿಜನ್ ಕೊಟ್ಟಿರೋದ್ರಿಂದ ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ಫಸ್ಟ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಯಿತು. ನೆಕ್ಸ್ಟ್ ಏನಾಯಿತು, ಈ ನೆಗೆಟಿವ್ ಚಾರ್ಜ್ ಅಗೇನ್ ಮೂವ್ ಟುವರ್ಡ್ಸ್ ದಿಸ್ ಕಾರ್ಬನ್. ಈ 2 ಕಾರ್ಬನ್ ಆಟಮ್ ಮಧ್ಯ ಮೂವ್ ಆಗುತ್ತೆ. ಅಗೇನ್ ಏನಾಯಿತು, ಕಾರ್ಬನ್ದು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋಕ್ಕೆ ಈ ಪೈ ಬಾಂಡು ಇಲ್ಲಿಗೆ ಮೂವ್ ಆಯಿತು. ಇಲ್ಲಿಗೆ ಮೂವ್ ಆದ ತಕ್ಷಣ ಈ ಕಾರ್ಬನ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಅಗೇನ್ ಬೈ ದಿ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಈ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಹೋಗುತ್ತೆ, ಈ ಪೈ ಬಾಂಡು ಇಲ್ಲಿಗೆ ಮೂವ್ ಆಗುತ್ತೆ. ಮತ್ತೆ ಏನಾಯಿತು, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಈ ನೆಗೆಟಿವ್ ಚಾರ್ಜ್ ಅಗೇನ್ ಮೂವ್ ಟುವರ್ಡ್ಸ್ ದಿಸ್ ಕಾರ್ಬನ್ ಆಟಮ್. ಇಲ್ಲಿಗೆ ಮೂವ್ ಆದ ತಕ್ಷಣ ಕಾರ್ಬನ್ದು ವೇಲೆನ್ಸಿ ಇಲ್ಲಿದು ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಡಬಲ್ ಬಾಂಡು ಮತ್ತೆ ಆಕ್ಸಿಜನ್ ಕಡೆಗೆ ಮೂವ್ ಆಯಿತು. ವಾಪಸ್ ಏನು ಸಿಕ್ತು, ನನಗೆ ಫಿನಾಲೆ ಸಿಕ್ತು. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್, ಅಂದರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ, ಅಂದರೆ ಕಂಪ್ಲೀಟ್ ಡಿಲೋಕಲೈಸೇಷನ್ ಆಗ್ತಾ ಇದೆ. ಫಸ್ಟಲ್ಲಿ ಪೈ ಬಾಂಡ್ ಎಲ್ಲಿತ್ತು, ಈ 3 ಪೊಸಿಷನಲ್ಲಿತ್ತು. ಅದೇ ಲಾಸ್ಟ್ ಸ್ಟ್ರಕ್ಚರ್ ನೋಡಿ, ಪೈ ಬಾಂಡ್ ಪೊಸಿಷನ್ ಏನಾಗಿದೆ, ಫುಲ್ಲು ಚೇಂಜ್ ಆಗಿದೆ. ಅಲ್ಲಿಗೆ ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗಿದೆ ಅಂತ ಆಯಿತು. ಯು ಕ್ಯಾನ್ ಅಬ್ಸರ್ವ್ ನೆಗೆಟಿವ್ ಚಾರ್ಜು ಯಾವ್ಯಾವ ಪೊಸಿಷನಲ್ಲಿ ಬಂದಿದೆ ಅಂತ ಮೇಯ್ನಾಗಿ ಅಬ್ಸರ್ವ್ ಮಾಡಿ. ನಾನು ಫೈನಲ್ ಆಗಿ ನಿಮಗೆ ಅರ್ಥ ಆಗಲಿ ಅಂತ ಈ ಸ್ಟ್ರಕ್ಚರ್ ಬರೆದಿದ್ದೀನಿ. ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ್ಯಾವ ಕಾರ್ಬನ್ ಆಟಮ್ ಮೇಲೆ ಮೋರ್ ಇದೆ ಅನ್ನೋದನ್ನು ತೋರ್ಸೋಕ್ಕೆ. You can observe the electron density is more in these 3 carbon atoms. ಅವು 3 ಸೇರಿಸಿ ನಾನಿಲ್ಲಿ ಬರೆದಿದ್ದೀನಿ ಅಷ್ಟೇ. ಅಲ್ಲಿ ಏನು ಸಿಗ್ತಾ ಇದೆಯೋ ನಂಗೆ ಎಲೆಕ್ಟ್ರಾನ್ ಡೆನ್ಸಿಟಿ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೀನಿ. The electron density is maximum at these 3 positions. Therefore, incoming electrophile will be added to which position? Incoming electrophile ಯಾವ ಪೊಸಿಷನ್ಗೆ ಆ್ಯಡ್ ಆಗುತ್ತೆ, ಎಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆಯೋ ಅಲ್ಲಿಗೆ ಹೋಗಿ ಆ್ಯಡ್ ಆಗೋದಲ್ವಾ. ಯಾಕೆ, ಎಲೆಕ್ಟ್ರೋಫೈಲ್ ಆಲ್ರೆಡಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂದಮೇಲೆ ಅದು ಎಲೆಕ್ಟ್ರಾನ್ ರಿಚ್ ಕಡೆಗೆ ಮೂವ್ ಆಗಬೇಕು. ಇಲ್ಲಿ ಎಲೆಕ್ಟ್ರಾನ್ ರಿಚ್ ಯಾವ ಸೆಂಟರು, ಎಲೆಕ್ಟ್ರಾನ್ ರಿಚ್ ಸೆಂಟರ್. ಯು ಕ್ಯಾನ್ ಅಬ್ಸರ್ವ್ ದೀಸ್ ಪೊಸಿಷನ್ಸ್ ಆರ್ ಎಲೆಕ್ಟ್ರಾನ್ ರಿಚ್ ಸೆಂಟರ್. ಯಾಕೆಂದರೆ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಕಂಪೇರ್ಡ್ ಟು ದೀಸ್ ಪೊಸಿಷನ್. ಈ 2 ಕಾರ್ಬನ್ನ ಅಬ್ಸರ್ವ್ ಮಾಡಿ, ಅಲ್ಲಿ ನೆಗೆಟಿವ್ ಚಾರ್ಜೇ ಇಲ್ಲ. ಆದರೆ ಈ 3 ಕಾರ್ಬನ್ ಆಟಮಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ದೇರ್ಫೋರ್ ಇನ್ಕಮಿಂಗ್ ಎಲೆಕ್ಟ್ರಾನ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ದೀಸ್ ಪೊಸಿಷನ್. ಯಾವಾಗ, ಇಫ್ ದ ಫಂಕ್ಷನಲ್ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಇನ್ ದಿ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರುತ್ತೋ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನಲ್ಲಿ, ಆಗ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ವಿಲ್ ಬಿ ಆ್ಯಡೆಡ್ ಟು ದೀಸ್ ಪೊಸಿಷನ್ಸ್ ಆಸ್ ದೆರ್ ಈಸ್ ಎನ್ ರಿಚ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ದೀಸ್ ಪೊಸಿಷನ್ಸ್. ಹಾಗಾದರೆ ಈ ಪೊಸಿಷನ್ಸ್ನ ನಾವು ಏನಂತ ಕರಿತೀವಿ, ದೀಸ್ 2 ಪೊಸಿಷನ್ಸ್ ಆರ್ ನೋನ್ ಆಸ್ ಆರ್ಥೋ ಪೊಸಿಷನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ. ಹಾಗೇನೆ ಇವೆರಡು ಕಾರ್ಬನ್ ಆಟಮ್ಸ್ನ ನಾವು ಮೆಟಾ ಪೊಸಿಷನ್ಸ್ ಅಂತ ಕರಿತೀವಿ. ಹಾಗೇನೆ ಈ ಕಾರ್ಬನ್ ಆಟಮ್ ಇರುವಂಥ ಪೊಸಿಷನ್ಸ್ನ
para positions ಅಂತ ಗೊತ್ತಿದೆ. You already learned about these positions in IUPAC nomenclature. Therefore, the incoming electrophile is being added to which position in the presence of electron donating group? In the presence of electron donating group, the electrophile is being added to the ortho ಮತ್ತೆ para positions ಗೆ ಬಂದು ಆಡ್ ಆಗ್ತಾ ಇದೆ. Therefore, these electron donating groups are known as ಆರ್ಥೋ-ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಯಾಕೆ ಆರ್ಥೋ-ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಕರಿತಾ ಇದ್ದೀವಿ? ಅದು ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ನ ಯಾವ ಪೊಸಿಷನ್ಗೆ ಹೋಗಬೇಕು ಅನ್ನೋದನ್ನು ಡೈರೆಕ್ಟ್ ಮಾಡ್ತಾ ಇದೆ. ದೇರ್ಫೋರ್ ದೀಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆರ್ ನೋನ್ ಆಸ್ ಆರ್ಥೋ-ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಸೊ the electron donating groups like OH, NH2, OCH3, C alkyl groups like CH3, C2H5 and halo groups like Cl and Br directs the incoming electrophile towards ortho and para positions. Therefore, these substituents are known as ortho-para directing groups. Usually, halo groups ತಗೊಂಡಾಗ್ಲೂ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ನೇ ತೋರಿಸೋದಿದ್ವಿ. ಬಟ್ ಆಸ್ ಯೂಶುವಲ್ the resonance effects dominates over the negative inductive effect. Therefore, these also exhibit ortho-para directing groups. So, ನೀವೀಗ ಏನು ತೊಗೊಂಡ್ರಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ನಾನು ಅಲ್ಲಿ ಫಿನಾಲ್ ತೊಗೊಂಡು ತೋರಿಸಿದ್ದೀನಿ. ಯಾವುದೇ ಗ್ರೂಪ್ ತೊಗೊಂಡ್ರು, ಎಲೆಕ್ಟ್ರಾನ್ ಡೊನೇಟಿಂಗ್ ಯಾವುದೇ ಗ್ರೂಪ್ ತೊಗೊಂಡ್ರು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲ್ಲಿಗಾಗೋದು? ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಎಲ್ಲಿಗಾಡಾಗೋದು? ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ಗೆ ಆಗೋದು. ದಿಸ್ ಈಸ್ ಅಬೌಟ್ ದಿ ಆರ್ಥೋ-ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಹಾಗೇನೆ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸು ಇರುತ್ತಲ್ವಾ, ಅದ್ರ ಬಗ್ಗೆ ನೋಡೋಣ ಈಗ. ಸೊ ಯು ಕ್ಯಾನ್ ಅಬ್ಸರ್ವ್ ಐ ಆಮ್ ಟೇಕಿಂಗ್ ನೈಟ್ರೋ ಗ್ರೂಪ್ ತೊಗೊಂಡಿದ್ದೀನಿ. ನಾನಿಲ್ಲಿ ನೈಟ್ರೋಬೆನ್ಸಿನ್ ತೊಗೊಂಡಿದ್ದೀನಿ. ಈ ನೈಟ್ರೋಬೆನ್ಸಿನು ರೆಸೊನೆನ್ಸ್ ಸ್ಟ್ರಕ್ಚರ್ನ ಎಕ್ಸಿಬಿಟ್ ಮಾಡ್ತಾಯಿದೆ. ಈ ನೈಟ್ರೋಬೆನ್ಸಿನ್ ತೊಗೊಂಡಾಗ ನೈಟ್ರೋ ಗ್ರೂಪ್ ಈಸ್ ಪುಲ್ಲಿಂಗ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಬೆನ್ಸಿನಿಂದ ಎಲೆಕ್ಟ್ರಾನ್ನ ತಗೋತಾ ಇದೆ. ಅಂದರೆ ದಿಸ್ ಈಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಈ ನೈಟ್ರೋ ಗ್ರೂಪ್ ಏನಾಯಿತು? ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಆಯಿತು. Therefore, benzene exhibiting minus R effect. ತನ್ನಲ್ಲಿರೋ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಆಸ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ನೀವು ನೋಡ್ಬೋದು, ಪೈ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಒನ್ ಆಫ್ ದಿ ಪೈ ಬಾಂಡ್ ಇಲ್ಲಿಗೆ ಮೂವ್ ಆಯಿತು, ಈ ಆಕ್ಸಿಜನ್ ಮೇಲೆ ಇಲ್ಲಿಗೆ ಮೂವ್ ಆಯಿತು. ನಾನಿಲ್ಲಿ ಆರೋ ತೋರಿಸಿದ್ದೀನಿ ಬಾಂಡ್ ಬದಲು. ಇದನ್ನು ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಯು ವಿಲ್ ಬಿ ಸ್ಟಡಿಯಿಂಗ್ ಲೇಟರ್. ಟೈಮ್ ಬೀಯಿಂಗ್ ಇದನ್ನು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಥರ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆದಮೇಲೆ ಪೈ ಎಲೆಕ್ಟ್ರಾನ್ಸ್ ಮೂವ್ ಆದಮೇಲೆ ನೀವು ನೋಡ್ಬೋದು ಪಾಸಿಟಿವ್ ಚಾರ್ಜ್ ಎಲ್ಲೆಲ್ಲಿ ಬಂದಿದೆ. ನಾನು ಫುಲ್ ಸ್ಟ್ರಕ್ಚರ್ ಈ ಮೂರದನ್ನು ಸಮ್ಮರಿಯಲ್ಲಿ ಬರೆದಿದ್ದೀನಿ. ಪಾಸಿಟಿವ್ ಚಾರ್ಜ್ ಎಲ್ಲೆಲ್ಲಿ ಬಂದಿದೆ? ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ಗೆ ಪಾಸಿಟಿವ್ ಚಾರ್ಜ್ ಬಂದಿದೆ. ಪಾಸಿಟಿವ್ ಚಾರ್ಜ್ ಇಲ್ಲೇ ಬಂದಿದೆ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸೆಂಟರ್ಸ್ ಅಂತ ನಾವು ಅದನ್ನು ಹೇಳ್ಬೋದು. ಇನ್ಕಮಿಂಗ್ ಎಲೆಕ್ಟ್ರೋಫೈಲು ಎಲ್ಲಿಗೆ ಹೋಗಿ ಆ್ಯಡ್ ಆಗುತ್ತೆ? ಆರ್ಥೋ ಪ್ಯಾರಾ ಪೊಸಿಷನ್ಗೆ ಹೋಗಿ ಆ್ಯಡ್ ಆಗೋಕ್ಕಾಗತ್ತಾ? ಆಗಲ್ಲ. ಮುಂಚೆ ಇದೇ ಎಲೆಕ್ಟ್ರೋಫೈಲ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿದೆ, ಮತ್ತೆ ಎಲೆಕ್ಟ್ರೋಫೈಲ್ ಹೋಗಿ ಇದಕ್ಕೆ ಆ್ಯಡ್ ಆಗೋಕ್ಕಾಗಲ್ಲ. ಹಾಗಾದರೆ ಎಲ್ಲಿಗೆ ಹೋಗಿ ಆ್ಯಡ್ ಆಗುತ್ತೆ? ಅಟ್ ಮೆಟಾ ಪೊಸಿಷನ್ಸ್. ಕಂಪೇರ್ಡ್ ಟು ದೀಸ್ ಪೊಸಿಷನ್ಸ್, ಮೆಟಾ ಪೊಸಿಷನ್ಸಲ್ಲಿ ಏನು ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್, ಅಟ್ ಮೆಟಾ ಪೊಸಿಷನ್ ದ ಎಲೆಕ್ಟ್ರಾನ್ ಡೆನ್ಸಿಟಿ is more. Therefore, the incoming electrophile will be added to meta position in the presence of electron withdrawing group. Electron withdrawing group ಇದ್ದಾಗ incoming electrophile is being added to meta position. Therefore, these electron withdrawing groups are known as meta directing groups ಅಂತ ಕರಿತೀವಿ. ಹಾಗೇನೆ ಇದನ್ನು ನಾವು ಆರ್ಥೋ-ಪ್ಯಾರಾ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತಲೂ ಕರಿತೀವಿ. ಯಾಕೆ ಡಿಆಕ್ಟಿವೇಟ್ ಮಾಡ್ತಾ ಇದೆ? ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ನ ಆ್ಯಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ. Therefore, these groups are known as meta-directing groups and ortho-para deactivating groups. So, electron withdrawing groups like aldehyde group, nitro group, carboxylic acid group, sulfonic acid groups and ketonic groups, these are known as meta-directing groups. ಅಂದರೆ ಈ ಸಬ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್ ಇದ್ದಾಗ ಬೆನ್ಸಿನ್ ಮೇಲೆ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಹೋಗಿ ಮೆಟಾ ಪೊಸಿಷನ್ಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. This is about the directive influence of the functional group present in the monosubstituted benzene. So, let us move on to the last reaction exhibited by the aromatic hydrocarbons, that is combustion reaction. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕಂಬರ್ಷನ್ ರಿಯಾಕ್ಷನ್ ಅಂದರೆ ಏನು ಅಂತ. aromatic hydrocarbons ಏರಲ್ಲಿ ಬರ್ನ್ ಆದರೆ ಏನು ಫಾರ್ಮ್ ಆಗುತ್ತೆ? when it burns with the air, it gives sooty flame with the liberation of carbon dioxide and water. ಅದನ್ನೇ ಬರ್ದಿದ್ದೀನಿ ನಾನಿಲ್ಲಿ. ಬೆನ್ಸಿನ್ ತೊಗೊಂಡಿದ್ದೀನಿ. ಬೆನ್ಸಿನ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ.
ಆಗೇನು ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಬರ್ತಾ ಇದೆ. ಬ್ಯಾಲೆನ್ಸಿಂಗ್ ದಿ ರಿಯಾಕ್ಷನ್ಸ್ ಮಾಡಿದ್ದೀನಿ ಅಷ್ಟೇ. ದಿಸ್ ಈಸ್ ಅಬೌಟ್ ದಿ ಕಂಬಷನ್ ರಿಯಾಕ್ಷನ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಬರ್ನ್ಸ್ ವಿತ್ ದ ಸೂತಿ ಫ್ಲೇಮ್. ಸೂತಿ ಫ್ಲೇಮಲ್ಲಿ ಬರ್ನ್ ಆಗುತ್ತೆ. ಯಾಕೆ? ಅದಕ್ಕೆ ಹೈಯರ್ ಮಾಲಿಕ್ಯುಲರ್ ವೆಯ್ಟ್ ಇರುತ್ತೆ. ಹೈಯರ್ ಮಾಲಿಕ್ಯುಲರ್ ವೆಯ್ಟ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಇರೋದ್ರಿಂದ ಇದು ಸೂತಿ ಫ್ಲೇಮ್ ಅಂದರೆ ಹೊಗೆ ಬಂದಾಗ ನಿಮಗೆ ಇದು ಪಾರ್ಟಿಕಲ್ಸ್ ಬೀಳುತ್ತಲ್ವ, ಬೂದಿ ಬೂದಿ, ಅದನ್ನೇ ನಾವು ಸೂತಿ ಫ್ಲೇಮ್ ಅಂತ ಕರಿತೀವಿ. This is about the combustion reaction of these aromatic hydrocarbons. Therefore, these aromatic hydrocarbons exhibit some of the chemical reactions like mainly electrophilic substitution reaction and under vigorous condition addition reaction, lastly the combustion reaction. The last concept of this aromatic hydrocarbons is toxicity. Aromatic hydrocarbons are usually toxic. ಯೂಶ್ವಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಲೈಕ್ ಬೆನ್ಸಿನ್ ಮತ್ತು ಪಾಲಿನ್ಯೂಕ್ಲಿಯರ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಟಾಕ್ಸಿಕ್ ಆಗಿರುತ್ತೆ ಮತ್ತು ಕಾರ್ಸಿನೋಜೆನಿಕ್ ಆಗಿರುತ್ತೆ. ಅಂದರೆ ಕ್ಯಾನ್ಸರ್ ಕಾಸಿಂಗ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಇದೇನಾದರೂ ನಮ್ಮ ಬಾಡಿ ಒಳಗೆ ಹೋದರೆ DNA ಡ್ಯಾಮೇಜ್ ಮಾಡುತ್ತೆ. ದೇರ್ಫೋರ್ ದೀಸ್ ಆರ್ ಯೂಶ್ವಲಿ ಟಾಕ್ಸಿಕ್. ಮತ್ತು ಇದು ಏನಪ್ಪ ಅಂದರೆ ಹೆಂಗೆ ಬರುತ್ತೆ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದರೆ ಬೈ ದಿ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಪೆಟ್ರೋಲಿಯಂ ಮತ್ತು ಟೊಬ್ಯಾಕೋ, ಅದರಿಂದ ಇನ್ಕಂಪ್ಲೀಟ್ ಕಂಬಷನ್ ಆಗಿ ನಮಗೆ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಸಿಗೋದು. ದೇರ್ಫೋರ್ ದೀಸ್ ಆರ್ ಯೂಶ್ವಲಿ ಟಾಕ್ಸಿಕ್ ಆ್ಯಂಡ್ ಕಾರ್ಸಿನೋಜೆನಿಕ್. ವಿ ಶುಡ್ ಅವಾಯ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ದೀಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ದಿಸ್ ಈಸ್ ಅಬೌಟ್ ದಿ ಟಾಕ್ಸಿಸಿಟಿ ಆಫ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ದಿಸ್ ಈಸ್ ಅಬೌಟ್ ದಿ hydrocarbons. This is the complete package of the hydrocarbons, that is alkanes, alkenes, alkynes, and lastly the aromatic hydrocarbons. So this completes your hydrocarbons.